ನಾವಿಲ್ಲಿ ಧನ್ವಿಕ್ ಡೈರಿ ಫಾರ್ಮಿಗೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಥರದ ಹಸುಗಳು ಸಿಗುತ್ತೆ. ನಮಸ್ಕಾರ, ಬನ್ನಿ ನಿಮ್ಮ ಡೈರಿ ಪರಿಚಯ ಮಾಡ್ಕೊಡಿ ನಮಗೆ. ಇದಕ್ಕಿಂತ ಮುಂಚೆ ಎಲ್ಲಿತ್ತು ನಿಮ್ಮದು ಹಸುಗಳೆಲ್ಲ? ನಮ್ಮದು ಊರೊಳಗಡೆ ಇದ್ವಿ ಮೊದಲು. ಅಲ್ಲಿ ಸ್ವಲ್ಪ ಚಿಕ್ಕದಾಯಿತು, ಒಂದು 15 ವರ್ಷ ಕಟ್ಬೋದಾಗಿತ್ತು. ಮತ್ತು ಸ್ವಲ್ಪ ಗಿರಾಕಿ ಜಾಸ್ತಿ ಆಯಿತು. ನಾವು ಸ್ವಲ್ಪ ಹೊಸ ಜಾಸ್ತಿ ತಗೊಂಬರೋಕ್ಕೆ ಹೋದ್ವಿ. ಮೊನ್ನೆ ಸ್ವಲ್ಪ ಗಿರಾಕಿ 3 ತಿಂಗಳು ಮುಂಚೆ ಚೆನ್ನಾಗಿ ನಡೀತು ಮಹಾರಾಷ್ಟ್ರ. ಅವಾಗ ಒಂದು 70-80 ಹಸ ಒಂದು ವಾರಕ್ಕೆ ಸೇಲ್ ಮಾಡ್ತಾ ಇದ್ವಿ. ಒಂದೇ ವಾರಕ್ಕೆ ತಂದು ಮಾಡ್ತಾ ಇದ್ವಿ. ಒಂದೇ ವಾರಕ್ಕೆ 70-80 ಹಸ. ಅಲ್ಲಿ ಮನೆ ಹತ್ರ ತುಂಬ ಇಕ್ಕಟ್ಟಿತ್ತು. ತೋಟದಲ್ಲಿ ಬೈಲಿತ್ತು. ಇದರಿಂದ ಸ್ವಂತ ಜಾಗನ? ಸ್ವಂತ ಜಾಗ. ತೋಟದಲ್ಲಿ ಬೈಲಿತ್ತು, ಬಂದ್ವಿ. ಮಳೆ ಇಲ್ಲ ಅಲ್ಲ, ಬಿಸಿಲಿತ್ತು. ಮರದ ಕೆಳಗಡೆ ಕಟ್ಟಾಕೊಂಡು ಅಷ್ಟು ವರ್ಷನೂ ಮೇಂಟೈನ್ ಮಾಡ್ತಾ ಇದ್ವಿ. ಹಂಗೆ ಒಂದು ಅನಿಸ್ತು, ಇಲ್ಲೇ ಒಂದು ದೊಡ್ಡದಾಗಿ ಶೆಡ್ ಥರ ಮಾಡೋಣ, ಪ್ಲ್ಯಾನ್ ಮಾಡೋಣ ಅಂತ ಅನಿಸ್ತು. ಹಾಗೆ ಸ್ವಂತ ಜಾಗ ಇತ್ತಲ್ಲ, ಇಲ್ಲೇ ಒಂದು 15 ಗುಂಟೆ ಆಗೋಷ್ಟು ಕಾಂಪೌಂಡ್ ಮಾಡಿ ದೊಡ್ಡದಾಗಿ ಶೆಡ್ ಮಾಡ್ಬೋದು. 100 ಹಸ ಕಟ್ಬೋದು. 100 ಹಸ ಕಟ್ಬೋದು. ಶೆಡ್ ಮಾಡಿದ್ದೀವಿ. ನೋಡಿ, ನೀವೇ ಗೊತ್ತಾಗುತ್ತೆ. ಮೇವು ಎಲ್ಲ ಎಲ್ಲಿ ತರ್ತೀರಿ ಇಷ್ಟು ಹಸುಗಳಿಗೆ? ಇಲ್ಲಿ ನಾವು ಇವಾಗ ಕೊಯ್ಲು ಟೈಮ್ ಅಲ್ವಾ, ಎಲ್ಲ ಇಲ್ಲೆಲ್ಲ ಕೊಯ್ತಾರೆ ರಾಗಿ. ಒಂದು 1000 ಕಟ್ಟು ತೊಗೊಂಡ್ಬಿಡ್ತೀವಿ. ತೊಗೊಂಡ್ಬಿಟ್ರೆ ಸ್ವಂತ ಮೇವಿಲ್ವಾ ನಿಮಗೆ? ಸ್ವಂತ ಇದೆ, ಮಾಡೋದಿಲ್ಲ, ಅದಕ್ಕೆ ಮಾಡಲಿಲ್ಲ. ಡೈರಿ ಹೆಸರು? ನಮ್ಮ ಡೈರಿ ಹೆಸರು ಧನ್ವಿಕ್ ಡೈರಿ ಫಾರ್ಮ್ ಅಂತ. ಎಲ್ಲಿರೋದು? ಇದು ಹೊಸಕೋಟೆ ತಾಲೂಕು, ನಂದಗುಡಿ ಹೋಗ್ಲಿ, ಶಿವನಾಪುರ ಅಂತ. ಬೆಂಗಳೂರು ಮತ್ತು ಚಿಂತಾಮಣಿ ಹೈವೇ ಪಕ್ಕ ಬರುತ್ತೆ, ಸೆಂಟ್ರಲ್ ಬರುತ್ತೆ. ಎಷ್ಟು ಹಸುಗಳಿದ್ದಾವೆ ನಿಮ್ಮಲ್ಲಿ? ನಮ್ಮ ಇವಾಗೆಲ್ಲ ಕಡಿಮೆ, ಮನೆಯೆಲ್ಲ ಸ್ವಲ್ಪ ಮಹಾರಾಷ್ಟ್ರ ಗಿರಾಕಿ ಜಾಸ್ತಿ ಇತ್ತು. ಅವಾಗೆಲ್ಲ 70-80 ಹಸ ಇರ್ತಾಯಿತ್ತು. ಇವಾಗೆಲ್ಲ ಒಂದು 20 ಹಸ ಇರ್ತೀವಿ, ಒಂದು 20-25 ಹಸ ಬಂದಿತ್ತು. ನೀವೆಲ್ಲ ಕರಿಯೋದೇನೆ ತಂದು ಮಾರೋದ? ಇಲ್ಲ, ನಾವು ತಗೊಂಬಂದು ಮಾರ್ತೀವಿ. ಎಲ್ಲೆಲ್ಲಿ ಕೊಡ್ತೀವಿ ಹಸುಗಳೆಲ್ಲ? ಲೋಕಲ್ ಎಲ್ಲ ಯಾರು ಕೊಡ್ತೀನಿ ಅಂತ ತಗೊಂತೀವಿ. ಯಾರಿಗಾದ್ರೂ ಬೇಕಂದ್ರೆ ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಕೊಡ್ತೀವಿ. ರೆಗ್ಯುಲರ್ ಬರುತ್ತೆ ಗಿರಾಕಿ? ಯಾವಾಗೂ ಕೊಡ್ತೀವಿ. ಎನಿ ಟೈಮ್ ಬಂದರೆ ಹಸು ಇರುತ್ತಾ? ಎನಿ ಟೈಮ್ ಇರುತ್ತೆ. ನಾಳೆ ಮತ್ತೆ ಇರುತ್ತೆ, ಯಾವಾಗಲೂ ಇರುತ್ತೆ. ನೀವೇನು ಸಂತೆಗೆ ಹೋಗ್ತೀರಾ ಚಿಂತಾ ಎಲ್ಲ ಮಾರ್ಕೆಟ್ಗೆ? ನಾವು ಮನೆ ಹತ್ರ ಆಗಿದ್ದ ಎಷ್ಟಾದ್ರೂ ಸೇಲ್ ಮಾಡ್ತೀವಿ. ಏನೋ ಮಿಕ್ಕಿದ್ದು ಅಂತವು ತಗೊಂಡು ಮಾರ್ಬಿಟ್ಟು ಮಾಡ್ತೀವಿ. ಹೌದಾ? ಈಗ ಎಷ್ಟಿದಾವಣ್ಣ? ಇದೆಲ್ಲ ಒಂದು 20 ಹಸ ಇದ್ದಾವೆ. ಹೌದಾ? ಎಲ್ಲ ಕರ ಹಾಕಿರವ? ಇಲ್ಲ ಯಾವುದು ಕರ ಹಾಕಿಲ್ಲ, ಎಲ್ಲ ಪ್ರೆಗ್ನೆಂಟ್ ಇದ್ದಾವೆ. ನಿಮ್ಮಲ್ಲಿ ಯಾವ್ಯಾವ ಥರ ಹಸುಗಳು ಸಿಗುತ್ತೆ? ಎಲ್ಲ ಥರ ಸಿಗುತ್ತೆ. ಕ್ವಾಲಿಟಿ ಕಡಿಮೆ, ಒಂದು 70-80 ಸಾವಿರದಿಂದ 1.5 ಲಕ್ಷ ತನಕನೂ ಸಿಗುತ್ತೆ. ಕ್ವಾಲಿಟಿ ಜೆರ್ಸಿ, ಎಚ್-ಎಫ್, ಹೋಲ್ಸ್ಟನ್ ಎಲ್ಲ ಥರ ಹಸು ಸಿಗುತ್ತೆ. ಎಲ್ಲ ಪ್ಯೂರ್ ಬ್ರೀಡ್? ಪ್ಯೂರ್ ಬ್ರೀಡ್ ಅಂದರೆ ನೋಡಿ, ಈ ಥರ. ಇದು ಯಾವ ಥರ ಹಸ? ಫುಲ್ ಎಚ್-ಎಫ್ ಹಸ ಇದು. ಫಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ 2ರಲ್ಲೂ, ಈ ಸೆಕೆಂಡ್ ಲ್ಯಾಕ್ಟೇಷನ್ 6ರಲ್ಲೂ, ಮತ್ತೆ ಇದು ಥರ್ಡ್ ಲ್ಯಾಕ್ಟೇಷನ್. ಇದು ಒಳ್ಳೆ ಸೈಜು. ಮತ್ತೆ ಇದಂದ್ರೆ ಇದು ಥರ್ಡ್ ಲ್ಯಾಕ್ಟೇಷನ್. ಸೆಕೆಂಡ್ ಲ್ಯಾಕ್ಟೇಷನ್ 35 ಲೀಟ್ರ್ ಹಾಲು ಬಂದಿದೆ. ಈ ಸರಿ ಒಂದು ಅಷ್ಟು 35-36 ಲೀಟ್ರ್ ಕರಿತೈತೆ. ಇವೆಲ್ಲ ಏನು ಕೊಡುತ್ತೆ ಹಾಲು? ಇದು ಫಸ್ಟ್ ಅಲ್ಲೇ ಒಂದು 20-22 ಕರಿಯುತ್ತೆ 2 ಟೈಮಿಂದ ಸೇರಿ. ಅದೊಂದು 25-26 ಕರಿ. ಇದೆಲ್ಲ ಯಾವ ಬ್ರೀಡ್ ಇದು? ಇದು ಪಕ್ಕ ಹೋಲ್ಸ್ಟನ್ ಬ್ರೀಡ್. ಇದೆಷ್ಟು ಕೊಡ್ಬೋದು ಹಾಲು? ಇದು ಫಸ್ಟ್ ಲ್ಯಾಕ್ಟೇಷನ್ ನೋಡಿ ಎಷ್ಟಿದೆ ಸೈಜು. ಇದೇನು ಹೇಳ್ತಾ ಇದೀರಣ್ಣ ಬೆಲೆ? ಇದು ನಮಗೆ 135. 135 ಆಗಿದೆ. 35 ಆಗಿದೆ ನಮಗೆ. ಕೊಡೋದು ಏನು ನಮಗೂ ಏನಾದ್ರು ಲಾಭ ಸಿಕ್ತು ಅಂದರೆ ಕೊಟ್ಬಿಡ್ತೀವಿ. ತುಂಬ ಸೈಜು ಎಲ್ಲ ಚೆನ್ನಾಗಿ ನೋಡಿ, ಯಾವ ಥರ ಕಾಲು ಎಲ್ಲ ಈ ಥರ ಇರಬೇಕು. ವರ್ಷ ನೋಡಿ ತೊಟ್ಟು ಅಡಿಗಡಿಗಿದೆ, ಚೆನ್ನಾಗಿದೆ ಅಣ್ಣ. ಇದು ನಮಗೆ 125, 1,25,000 ನಿಮಗೆ ತೆಗ್ದಿರೋದು. ಅಷ್ಟೇನೋ ಲಾಭ ಕೊಟ್ಟರೆ ನಾವು. ಇನ್ನೊಂದು ಟೈಮ್ ಎಷ್ಟಿದೆ ಅಣ್ಣ ಕರ ಹಾಕೋಕ್ಕೆ? ಇನ್ನೊಂದು 10 ಡೇಸ್. ಎಲ್ಲದಕ್ಕೂ ಟೈಮ್ ಎಷ್ಟಿದ್ದಾವೆ? ಎಲ್ಲ ನಾವು ತಗೊಂಬರೋದೆಲ್ಲ ಒಂದು 10-15 ದಿವಸ ಟೈಮ್ ಇರೋಂಥವೇ ತಗೊಂಬರ್ತೀವಿ. ಯಾಕಂದ್ರೆ ಮತ್ತೆ ಸೇಲ್ ಆಗಬೇಕಲ್ಲ. ನಮ್ಮ ಹತ್ರ ಸೇಲ್ ಮಾಡೋರು ತಗೊಂಡೋಗ್ತಾರೆ, ಮತ್ತೆ ರೈತರು ತಗೊಂಡೋಗ್ತಾರೆ. ಅವರು 1 ತಿಂಗಳು, 2 ತಿಂಗಳು, 3 ತಿಂಗಳು ಎಲ್ಲ ಕಾಯೋಕ್ಕಾಗಲ್ಲ. ಅದರಿಂದ ಹತ್ರ ಕರ ಹಾಕೊಂಡು ಬೇಗ ಕರ ಅಂತ ರೊಟೇಷನ್ ಆಗುತ್ತೆ ಹಾಲು. ಇವೆಲ್ಲ ನಿಮ್ಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕೊಡೋದಿದೆ ಹಾಲು? ನಾವು ತರ್ತಾ ಇರ್ತೀವಿ, ಕೊಡ್ತಾ ಇರ್ತೀವಲ್ಲ, ಅದರಿಂದ ಇಷ್ಟೇ ಕರಿಯುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಮತ್ತೆ ಹಾಲು ನಾವೇನು ಕರಿಯಲ್ಲ ನಾವು. ಇದೆಷ್ಟು ಕೊಡ್ತಾಣ ಹಾಲು? ಇದು ಒಂದು 28 ಲೀಟ್ರ್ ಹಾಲು ಕೊಡುತ್ತೆ. ಇನ್ನೂ ಎಷ್ಟು ದಿನ ಇದೆ ಟೈಮ್ ಡೆಲಿವರಿ ಟೈಮ್? ಇನ್ನೂ 15 ದಿವಸ ಟೈಮ್ ಇದೆ. ಒಳ್ಳೆ ವರ್ಷ ಚೆನ್ನಾಗಿ ಮಾಡ್ತೀವಿ. ಈಗ ನಾವು ಹಸು ಸೆಲೆಕ್ಷನ್ ಮಾಡೋದು ಹೇಗೆ? ಒಳ್ಳೆ ಹಸು ಬೇಕು ಅಂದರೆ ನೋಡಬೇಕು, ಮೊದಲು ತೊಟ್ಟು ನೋಡಬೇಕು, ಅಲ್ಲು ಕೈ ಕಾಲು ಕಂಡೀಷನ್ ನೋಡಬೇಕು.
ಆ ಥರ ನೋಡಿ. ಇವಾಗ ಯಾರೋ ಹೊಸಬ್ರು ಒಂದು ಕೊಡಿಸ್ತೀರಾ ಹೊಸಬ್ರಿಗೆಲ್ಲ? ಆ ಥರ ಎಲ್ಲ ಇದೇ ಕಂಡೀಷನ್ ಅಸಲು ಹೊಗೆ ಸಿಗ್ತೈತೆ ಅಂತ ಇಂಥ ಹಸು ತರಲ್ಲ. ಹಾಂ, ಎಲ್ಲ ಕ್ವಾಲಿಟಿ ಹಸ. ಕ್ವಾಲಿಟಿ ಹಸನೇ ತಗೊಂಬರ್ತೀವಿ. ದೊಡ್ಡ ದಳ ಶುದ್ಧ ಇರಬೇಕು. ಯಾರೋ ನಿಮ್ಗೆ ಹಸು ಬೇಕಂತ ಬಂದು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಹೇಳಿ. ನಂಬರ್ 88 ಹಾಂ 48 ಹಾಂ 96 ಹಾಂ 360 ರಾಮಾಂಜಿ ಅಂತ ನಮ್ಮ ಹೆಸರು. ಇದು ಯಾವ ಥರ ಬ್ರೀಡ್ ಅಣ್ಣ? ಇದು 4 ಕಲ್ಲು ಫಸ್ಟ್ ಪಡ್ಡೆ. ಹಾಂ, ಜರ್ಸಿ ಸೈಜಲ್ಲಿ ಚೆನ್ನಾಗಿ ಸೈಜ್ ಇದೆ. ಹಾಂ, ಇದು ಜರ್ಸಿ ಅಲ್ಲ, ಫಸ್ಟ್ ಫುಲ್ಲಲ್ಲಿ ಇದು 10 ಲೀಟ್ರ್ ಕರಿಯುತ್ತೆ. ಹಾಂ, ಇದು ಬೆಲೆ ಬಂದು 80,000 ಆಗುತ್ತೆ. ಇದು ಏನಾದ್ರೆ ಕೊಡ್ತೀವಿ? 80,000 ನಾವು ತಗೊಂಡಿದ್ವಿ. ನಮ್ಗೊಂದು 2,000 ಕೊಟ್ಟರೆ ಕೊಡ್ತೀವಿ. ಹಾಲು ಎಷ್ಟು ಕರೀತೆ ಇದು? ಈ ಸೈಜ್ ಇದೆ, ಚಿಕ್ಕದಲ್ಲ ಇದು. ಚಿಕ್ಕದ ಆದರೆ ಕಡಿಮೆ ಕರೀತಾರೆ. ಇದು ಫಸ್ಟ್ ಫುಲ್ಲಲ್ಲಿ 10 ಲೀಟ್ರ್ ಕರಿಯುತ್ತೆ. ಪಕ್ಕ ಗ್ಯಾರಂಟಿ. 2 ಕಲರ್ ಇದೆ. 4 ಕಲ್ಲು. 4 ಕಲ್ಲು. ಒಂದು ಟೈಮ್ಗೆ 10 ಲೀಟ್ರ್ ಆರಾಮಾಗಿ ಕರೀತೆ. ಇದು ಪ್ಯೂರಾ ಜರ್ಸಿ? ಜರ್ಸಿ. ಸರ್ ನಿಮ್ಮಲ್ಲಿ ಕಮ್ಮಿಯಿಂದ ಎಷ್ಟು ಹಾಲು ಕೊಡೋಂಥ ಇದಾವೆ? ಕಡಿಮೆ ಅಂದರೆ ನಮ್ಮ ಟೈಮ್ ಇದೆ ಸರಿ ಒಂದು 18 20 ಲೀಟ್ರ್ ಕಡಿಮೆ ಅಂದರೆ. ಮ್ಯಾಕ್ಸ್ ಜಾಸ್ತಿ ಅಂದ್ರೆ? ಜಾಸ್ತಿ ಅಂದರೆ 30ರಿಂದ 35 40 ಲೀಟ್ರ್. ಹಾಂ, 40 ಲೀಟ್ರ್ ಕೊಡೋಂಥವೆಲ್ಲ ಏನಾಗುತ್ತೆ ಬೆಲೆ? ಅದೆಲ್ಲ 1.5 ತನಕ ಆಗುತ್ತೆ. 1.5 ಅಷ್ಟೇ. 30-35 ಎಲ್ಲ? 30 ಲೀಟ್ರ್ ಹೋಗ್ತಾರೆ ಅಂತ ಸಹ 1.20 1.30. ಕಂಡೀಷನ್ ಯಾವ ಥರ ಇರುತ್ತೋ ಹಾಂ. ನೋಡ್ಕೊಂಡು ಫಸ್ಟ್ ಸ್ವಲ್ಪ ಡೈರೆ ಸ್ವಲ್ಪ ಜಾಸ್ತಿ ಆಗ್ತೈತೆ. ಎರಡನೇ ಸುಲು ಮೂರನೇ ಸುಲು ಆದರೆ ಸ್ವಲ್ಪ ಕಡಿಮೆ ಆಗ್ತೈತೆ. ನೀವು ಫೀಡಿಂಗು ಮೇವೆಲ್ಲ ಹೆಂಗೆ ಕೊಡ್ತೀರಿ? ನಾವು ಮಾಮೂಲಿ ರಾಗಿ ಹುಲ್ಲು ಕೊಡ್ತೀವಿ. ಹಾಂ, ಮತ್ತು ನೆಲ್ಲುಲ್ಲು ಕೊಡ್ತೀವಿ. ಫೀಡು ಅಂತ ಬಂದರೆ ಗೋದ್ರೇಜ್ ಫೀಡು, ಹಾಂ, ಚಕ್ಕೆ ಬೂಸ, ರವೆ ಬೂಸ ಇಷ್ಟು ಕೊಡ್ತೀವಿ. ಎಷ್ಟು ಟೈಮ್ ಕೊಡ್ತೀವಿ ದಿನಕ್ಕೆ? ನಾವು ದಿನಕ್ಕೆ 2 ಟೈಮ್ ಕೊಡ್ತೀವಿ. ಏನಾಗಲ್ಲ ಈ ಹಸ ಯಾವ್ದು ಯಾವ ಕ್ವಾಲಿಟಿ ಹಸ ಇದು? ಕ್ವಾಲಿಟಿ HF. ಹಾಂ, ಒಳ್ಳೆ ವರ್ಷೆ ನೋಡಿ. ತೊಟ್ಟೆಲ್ಲ ಯಾವ ಥರ ಇದೆ ಅಂತ. ಹೊರಗಡೆ ಅಡಿ ತೊಟ್ಟಿದೆ. ಅಡಿಗಿದೆ. ಒಳ್ಳೆ ಚೆನ್ನಾಗಿ ಒಂದು 35 ಲೀಟರ್ ಹಾಲು ಕರೆಯುತ್ತೆ ಇದು. ಹಾಂ, ಇದು ಪಕ್ಕ ಹೋಲಿಸ್ಟನ್. ಹಾಂ, ಇದು 36 ಲೀಟರ್ ಮನೆ ಸೋಲಲ್ಲಿ ಕರೆದಿದೆ. ಹಾಂ, ಈ ಸೋಲಲ್ಲಿ ಒಂದು 40 ಲೀಟರ್ ಕರೆಯುತ್ತೆ. ಇದು ಎಷ್ಟನೇ ಸೂಲು? ಮೂರನೇ ಸೋಲು. ಹಾಂ, ಇದು ಇದು ಮೂರನೇ ಸೋಲು. ಅಲ್ಲಲ್ಲಿ ಇವಾಗ ಕಡೆ ಬೆಳೀತಾ ಇದ್ದಾವೆ 2.